ಮೇಲೆ ಆಮೇಲೆ ನೆರೇಟಿವ್ ಬಿಲ್ಡಿಂಗ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಅದು. ಇವೆಲ್ಲ ಸೇರಿಕೊಂಡು ಜಾತಿ ಸಮೀಕರಣ, ಎಸ್ ದಟ್ ಈಸ್ ದ ಬೇರ್ ಸ್ಕೆಲೆಟನ್, ಅದ್ರ ಜೊತೆಗೇನೆ ಇದೆಲ್ಲ ಇರಬೇಕಾಗ್ತದೆ. ಹೀಗಾಗಿ ಕೇವಲ ಜಾತಿ ಸಮೀಕರಣದಿಂದ ಮಾತ್ರ ಬಿಹಾರದ ಚುನಾವಣೆಯಲ್ಲಿ ಯಾರು ಗೆದ್ರು ಅಥವಾ ಸೋತರು ಅಂತ ಹೇಳಕ್ಕಾಗೋದಿಲ್ಲ. ಬಟ್ ದಟ್ ಇಸ್ ಇನ್ಗ್ರೀಡಿಯಂಟ್ ಆಫ್ ದಟ್ ಎಂಟೈರ್ ಮಿಕ್ಸ್. ಹೀಗಿರುವಾಗ ಇಲ್ಲಿ ಈ ಸರ್ತಿ ಈ ಬಾರಿಯ ಚುನಾವಣೆಯಲ್ಲಿ ಈ ನಂಬರ್ಗಳು ನೋಡಿದ್ರೆ ಆ ಜಾತಿಯನ್ನು ಮೀರಿದ ಎಕ್ಸ್ ಫ್ಯಾಕ್ಟ್ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅಂತ ಅನಿಸ್ತದೆ ಅಷ್ಟೇ. ಸಿದ್ದರಾಮಯ್ಯನವರು ಮತ್ತಷ್ಟು ಪವರ್ಫುಲ್ ಆದ್ರೂ ದೆಹಲಿಯಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗಿಂತ ಸೂರ್ಯ ಮುಕುಂದ್ ಅವರೇ ಅಭಿನಂದನೆ ಸಲ್ಲಿಸಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರ ತಲೆಮಳ ಹೆಚ್ಚಾಗೋ ಕಾರಣಕ್ಕೆ ಪಕ್ಷದಲ್ಲಿ ಬೇರೆ ಏನಾದ್ರೂ ಚಟುವಟಿಕೆಗಳು ಪ್ರಾರಂಭ ಆಗಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ಬೇಕಾ ಅಂತ? ಅಲ್ಲ, ಇದು ಈ ಚುನಾವಣೆ ಫಲಿತಾಂಶಕ್ಕೂ ಸಿದ್ದರಾಮಯ್ಯ ಅವರ ಇದಕ್ಕೂ ಅದೆಲ್ಲ ಸಂಬಂಧ ಪಡಲ್ಲ. ಸೊ ಅದೆಲ್ಲ ಸಂಬಂಧ ಪಡದೇ ಇರುವಂತ ವಿಚಾರ. ಬಿಹಾರದ ಚುನಾವಣೆ ನಮ್ಮ ರಾಜ್ಯದ ಮೇಲೆ ಯಾವುದೇ ರೀತಿಯಾದಂತ ಪರಿಣಾಮ ಬೀರಲ್ಲ. ಸೊ ಇಲ್ಲಿ ಏನು ಕಳೆದ ಇದರಲ್ಲಿ ರೀಶಫಲ್ ಆಗಿರ್ಬೋದು, ಇವೆಲ್ಲ ಮಾತುಕತೆಗಳಾಗ್ತಾ ಇದಾವೆ. ಸೊ ಅದ್ರ ಬಗ್ಗೆ ಚರ್ಚೆ ಆಗ್ಬೋದೇ ಹೊರತು ಈ ತರ ಬಿಹಾರದ ಚುನಾವಣೆನ ಇಟ್ಕೊಂಡು ಯಾರ್ದೋ ಮೇಲ್ಗೈ ಅಥವಾ ಕೆಳಗಡೆ ಆಗುತ್ತೆ ಅನ್ನೋದು ಎಲ್ಲ ಸತ್ಯಕ್ಕೆ ದೂರವಾಗಿರುವಂತ ವಿಚಾರ ಅದು. ರೈಟ್. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳ ಕಡೆ ಗಮನ ಕೊಡ್ತಿದ್ದೀವಿ. ಯಾದವ ಮುಸ್ಲಿಂ ಮತ ನಂಬಿ ಯಾಮಾರದ್ರ ತೇಜಸ್ವಿ ಯಾದವ್ ಅವರು ನಂಬಿ ಯಾಮಾರದ್ರ ಅನ್ನೋದ್ಕಿಂತ ದಶಕಗಳಿಂದ ಪಕ್ಷವನ್ನ ಕೈ ಹಿಡಿದಿರೋದೇನೆ ಆ MI ಫಾರ್ಮುಲಾ. ಈ ಬಾರಿ ಕೂಡ ಸಹಜವಾಗಿ ನಂಬಿಕೆ ಇತ್ತು, ಬಟ್ ಅದೆಲ್ಲೋ ಒಂದ್ ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೈ ಹಿಡಿದಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹಾಗೆ ಹಿಂದೂ ಮತಗಳ ಕ್ರೋಢೀಕರಣ ಅನ್ನೋದಾಗಿದೆ. ಜಾತಿಯಾಗಿ ವಿಂಗಡಣೆ ಆಗ್ತಾ ಇದ್ದ ಈ ಹಿಂದೂ ಓಟ್ಗಳು ಎನ್ಮಾಸ್ ಆಗಿ NDA ಪರವಾಗಿ ಬಿದ್ದಿರೋದಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿಂದೂ ಮತ ಸಮೀಕರಣದಿಂದಾಗಿನೇ NDAಗೆ ಮೇಲುಗೈ, ಅದರಲ್ಲೂ ಬಿಜೆಪಿ ಆಸ್ ಅ ಪಾರ್ಟಿ, ಬಿಜೆಪಿಗೂ ಕೂಡ ಈ ಪ್ರಮಾಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳಿಕ್ಕೆ ಬಹುಶಃ ಹಿಂದೂ ಓಟ್ಗಳು ಕ್ರೋಢೀಕರಣವಾಗಿ ಬಿದ್ದಿರೋದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿ. ಯಾದವರ ನಾಡಿನಲ್ಲೂ ಕೂಡ ಲಾಲು ಕುಟುಂಬ ಗೆಲುವನ್ನ ಸಂಪಾದನೆ ಮಾಡಲಿಕ್ಕೆ ಪರದಾಡ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರ ಇಬ್ಬರು ಮಕ್ಕಳು ರಾಘವ್ ಅವರೇ, ಒಂದ್ ಕಡೆಯಲ್ಲಿ ತೇಜ್ ಪ್ರತಾಪ್, ಮತ್ತೊಂದು ಕಡೆಯಲ್ಲಿ ತೇಜಸ್ವಿ ಯಾದವ್, ಇಬ್ಬರೂ ಕೂಡ ಗೆಲ್ಲಲಿಕ್ಕೆ ಪ್ರಯಾಸ ಪಡುವಂತಹ ಪರಿಸ್ಥಿತಿ. ಹೌದು ನೋಡಿ, ಈಗ ECಯಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಬಿಜೆಪಿಯ ಸತೀಶ್ ಕುಮಾರ್ ಅವರು 35,635 ವೋಟ್ಗಳನ್ನು ಪಡೆದಿದ್ದಾರೆ. ತೇಜಸ್ವಿ ಯಾದವ್ 33,347, ಹೆಚ್ಚು ಕಮ್ಮಿ 2,25,000 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. ಅಂದ್ರೆ ಈ ಸಲ RJD ಪರಿಸ್ಥಿತಿ ಏನು ಅನ್ನೋದ್ರ ಒಂದು ಸೂಚನೆ ಇದು. RJD ಕೂಡ ಡೆಸಿಮೇಟ್ ಆಗ್ತಾ ಇದೆ ಈ ಎಲೆಕ್ಷನ್ ಅಲ್ಲಿ. ಇಲ್ಲಾಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯೇ ಅದು ಲಾಲು ಕುಟುಂಬದ ಭದ್ರಕೋಟೆ. ಅಲ್ಲಿ ಹಿಂದೆ ಕೂಡ 2015 ಚುನಾವಣೆಯಲ್ಲೂ ಕೂಡ ತೇಜಸ್ವಿ ಯಾದವ್ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು ಅವರು. ಬಟ್ ಈ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಸೊ ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಯಾವ ರೀತಿ ಸಾಗ್ತಾ ಇದೆ, ಮತ್ತೆ RJD ಓವರ್ ಆಗಿ ಅವ್ರಿಗೇನು ಸಂಘಟನಾತ್ಮಕವಾಗಿ ಸಮಸ್ಯೆ ಆಯ್ತಾ, ಕಾಂಗ್ರೆಸ್ ಜೊತೆ ಸಮಸ್ಯೆ ಆಯ್ತಾ, ಅಥವಾ ಇದು ಗುಡ್ ಗವರ್ನೆನ್ಸ್ ಅನ್ನು ಇಟ್ಕೊಂಡು ಜನ ವೋಟ್ ಮಾಡಿರೋದನ್ನಂತ ನಾವು ವಿಶ್ಲೇಷಣೆ ಮಾಡ್ಬೋದು. ಬಹುಶಃ ನನಗೆ ಅನಿಸುವ ಪ್ರಕಾರ ನಿತೀಶ್ ಕುಮಾರ್ ಅವರಿಗೆ ಕೊನೆ ಚಾನ್ಸ್ ಕೊಡಬೇಕು, ಮತ್ತು ಅವರ ಸೋಷಿಯಲ್ ಸ್ಕೀಮ್ಸ್ ಏನಿದೆ ಅದನ್ನ ಜನ ನಿಚ್ಕೊಂಡಿದ್ದಾರೆ. ಮತ್ತೆ ಈ ಸರ್ಕಾರಕ್ಕೆ ಬ್ಯಾಗೇಜ್ ಇಲ್ಲ. ವಿಪಕ್ಷಗಳಿಗೆ ಈ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿಕ್ಕೆ, ಅವರ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಅವರು ಸ್ಟ್ರಾಟಜಿಕ್ ಆಗಿ ಸೋತಿದ್ದಾರೆ. ಹಾಗಾಗಿ ಅವರನ್ನ ಪರ್ಸನಲ್ ಆಗಿ ಕಮೆಂಟ್ ಮಾಡೋದು, ನಿತೀಶ್ ಕುಮಾರ್ಗೆ ಮಾನಸಿಕವಾಗಿ ಸರಿ ಇಲ್ಲ, ನಿತೀಶ್ ಕುಮಾರ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಬೇರೆ ವಿಷಯದಲ್ಲಿ ನೀವು ನಿತೀಶ್ ಕುಮಾರನ್ನ ಏನ್ ಟಾರ್ಗೆಟ್ ಮಾಡಿದ್ದೀರಿ? ಬಡತನ ಇದೆ, ಹೌದು ಬಡತನ ಇದೆ. ಬಡತನ ನಿವಾರಣೆ ಮಾಡ್ಲಿಕ್ಕೆ ಲಾಲು ಪ್ರಸಾದ್ 15 ವರ್ಷ ಏನ್ ಮಾಡಿದ್ರು? ಹಾಗಾದ್ರೆ ಅದನ್ನು ಜನ ಕೇಳ್ತಾರೆ. ಜಂಗಲ್ ರಾಜನ್ನ ಬಿಲ್ಟ್ ಮಾಡಿದ್ ಬಿಟ್ರೆ ನೀವು ಬಡತನ ನಿವಾರಣೆಗೆ ನೀವೇನ್ ಮಾಡಿದ್ರಿ? ನೀವು ನಿಮ್ಮ ಸರ್ಕಾರದಲ್ಲಿ ಯಾದವರನ್ನ ಬೆಳೆಸಿ ಬಿಟ್ರೆ EBC ಅವರನ್ನ ಅಥವಾ ಯಾದವೇತರ OBCಗಳನ್ನು ಎಷ್ಟು ಬೆಳೆಸಿದ್ರಿ? ಜನ ಕೇಳ್ತಾರೆ ಅದನ್ನ. ಸೊ ಹಾಗಾಗಿ ನಿತೀಶ್ ಕುಮಾರ್ ತಮ್ಮ ಜಾತಿಯನ್ನ ಮೀರಿ ಬೆಳೆದ್ರು. ಅವರು ಕೇವಲ ಕುರ್ಮಿ ಸಮುದಾಯದ ನಾಯಕ ಆಗಿರಲಿಲ್ಲ, ಅವರನ್ನ ಎಲ್ಲಾ ಜಾತಿಯವರು ಒಪ್ಕೊಂಡ್ರು. ಈವನ್ ಮುಸ್ಲಿಮ್ಸ್ ಕೂಡ ನಿತೀಶ್ ಕುಮಾರ್ ಅವರನ್ನ ಮೆಚ್ಕೊಂಡ್ರು. ಯಾಕೆ ಹೇಳಿದ್ರೆ ಅವರೊಬ್ಬರು ಸೋಷಿಯಲಿಸ್ಟ್ ಲೀಡರ್, ಸಮಾಜವಾದಿ ನಾಯಕ. ಯಾವತ್ತೂ ಕೂಡ ಜಾತಿ ಧರ್ಮದ ಅಡಿಯಲ್ಲಿ ಇದ್ಕೊಂಡು ರಾಜಕಾರಣ ಮಾಡಿದವರಲ್ಲ. ಹಾಗಾಗಿ ಆ ನಿತೀಶ್ ಕುಮಾರ್ ಅವರ ವರ್ಚಸ್ಸನ್ನ ಮೀರಿ ಬೆಳಿಲಿಕ್ಕೆ ತೇಜಸ್ವಿ ಯಾದವ್ಗೆ ಸಾಧ್ಯ ಆಗಿಲ್ಲ. ಅದು ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ತಮ್ಮ ಮಗನನ್ನ ಮುಂದೆ ಇಟ್ಟು ರಾಜಕೀಯದ ಅಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಲಾಲು ಪ್ರಸಾದ್ ಅವರು ಈ ಚುನಾವಣೆಯಲ್ಲಿ ರಾಬ್ರಿ ದೇವಿಯ ಪ್ರಯತ್ನ ಮಾಡಿದ್ದಾರೆ, ಆದರೆ ಅದು ಸಾಧ್ಯ ಆಗಿಲ್ಲ. ಹಾಗಂತ ಈ ಚುನಾವಣೆ ಫಲಿತಾಂಶದಿಂದಲೇ ತೇಜಸ್ವಿ ಯಾದವ್ ಭವಿಷ್ಯ ಮುಗ್ದೋಯ್ತು ಅಂತಲ್ಲ. ಯಾಕೆ ಹೇಳಿದ್ರೆ ಇದು ನಿತೀಶ್ ಕುಮಾರ್ ಅವರ ಕೊನೆ ಚುನಾವಣೆ. ಈ ಚುನಾವಣೆ ನಂತರ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತ ನನಗೆಂತ ಅನ್ಸಿಲ್ಲ. ಮೇಲೆ ಆಮೇಲೆ ನೆರೇಟಿವ್ ಬಿಲ್ಡಿಂಗ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಅದು.
ಇವೆಲ್ಲ ಸೇರಿಕೊಂಡು ಜಾತಿ ಸಮೀಕರಣ, ಎಸ್, ದಟ್ ಈಸ್ ದ ಬೇರ್ ಸ್ಕೆಲೆಟನ್. ಅದ್ರ ಜೊತೆಗೇನೆ ಇದೆಲ್ಲ ಇರಬೇಕಾಗ್ತದೆ. ಹೀಗಾಗಿ ಕೇವಲ ಜಾತಿ ಸಮೀಕರಣದಿಂದ ಮಾತ್ರ ಬಿಹಾರದ ಚುನಾವಣೆಯಲ್ಲಿ ಯಾರು ಗೆದ್ರು ಅಥವಾ ಸೋತರು ಅಂತ ಹೇಳಕ್ಕಾಗೋದಿಲ್ಲ. ಬಟ್ ದಟ್ ಇಸ್ ಇನ್ಗ್ರೀಡಿಯಂಟ್ ಆಫ್ ದಟ್ ಎಂಟೈರ್ ಮಿಕ್ಸ್. ಹೀಗಿರುವಾಗ ಇಲ್ಲಿ ಈ ಸರ್ತಿ ಈ ಬಾರಿಯ ಚುನಾವಣೆಯಲ್ಲಿ ಈ ನಂಬರ್ಗಳು ನೋಡಿದ್ರೆ ಆ ಜಾತಿಯನ್ನು ಮೀರಿದ ಎಕ್ಸ್ ಫ್ಯಾಕ್ಟ್ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅಂತ ಅನಿಸ್ತದೆ ಅಷ್ಟೇ. ಸಿದ್ದರಾಮಯ್ಯನವರು ಮತ್ತಷ್ಟು ಪವರ್ಫುಲ್ ಆದ್ರೂ ದೆಹಲಿಯಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗಿಂತ ಸೂರ್ಯ ಮುಕುಂದ್ ಅವರೇ ಅಭಿನಂದನೆ ಸಲ್ಲಿಸಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರ ತಲೆಮಳ ಹೆಚ್ಚಾಗೋ ಕಾರಣಕ್ಕೆ ಪಕ್ಷದಲ್ಲಿ ಬೇರೇನಾದ್ರೂ ಚಟುವಟಿಕೆಗಳು ಪ್ರಾರಂಭ ಆಗಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ಬೇಕಾ ಅಂತ? ಅಲ್ಲ, ಇದು ಈ ಚುನಾವಣೆ ಫಲಿತಾಂಶಕ್ಕೂ ಸಿದ್ದರಾಮಯ್ಯ ಅವರ ಇದಕ್ಕೂ ಅದೆಲ್ಲ ಸಂಬಂಧ ಪಡಲ್ಲ. ಸೊ ಅದೆಲ್ಲ ಸಂಬಂಧ ಪಡದೇ ಇರುವಂತ ವಿಚಾರ. ಬಿಹಾರದ ಚುನಾವಣೆ ನಮ್ಮ ರಾಜ್ಯದ ಮೇಲೆ ಯಾವುದೇ ರೀತಿಯಾದಂತ ಪರಿಣಾಮ ಬೀರಲ್ಲ. ಸೊ ಇಲ್ಲಿ ಏನು ಕಳೆದ ಇದರಲ್ಲಿ ರೀಶಫಲ್ ಆಗಿರ್ಬೋದು, ಇವೆಲ್ಲ ಮಾತುಕತೆಗಳಾಗ್ತಾ ಇದಾವೆ. ಸೊ ಅದ್ರ ಬಗ್ಗೆ ಚರ್ಚೆ ಆಗ್ಬೋದೇ ಹೊರತು ಈ ತರ ಬಿಹಾರದ ಚುನಾವಣೆನ ಇಟ್ಕೊಂಡು ಯಾರ್ದೋ ಮೇಲ್ಗೈ ಅಥವಾ ಕೆಳಗಡೆ ಆಗುತ್ತೆ ಅನ್ನೋದು ಎಲ್ಲ ಸತ್ಯಕ್ಕೆ ದೂರವಾಗಿರುವಂತ ವಿಚಾರ ಅದು. ರೈಟ್. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳ ಕಡೆ ಗಮನ ಕೊಡ್ತಿದ್ದೀವಿ. ಯಾದವ ಮುಸ್ಲಿಂ ಮತ ನಂಬಿ ಯಾಮಾರದ್ರ ತೇಜಸ್ವಿ ಯಾದವ್ ಅವರು ನಂಬಿ ಯಾಮಾರದ್ರ ಅನ್ನೋದ್ಕಿಂತ ದಶಕಗಳಿಂದ ಪಕ್ಷವನ್ನ ಕೈ ಹಿಡಿದಿರೋದೇನೆ ಆ MI ಫಾರ್ಮುಲಾ. ಈ ಬಾರಿ ಕೂಡ ಸಹಜವಾಗಿ ನಂಬಿಕೆ ಇತ್ತು, ಬಟ್ ಅದೆಲ್ಲೋ ಒಂದ್ ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೈ ಹಿಡಿದಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹಾಗೆ ಹಿಂದೂ ಮತಗಳ ಕ್ರೋಢೀಕರಣ ಅನ್ನೋದಾಗಿದೆ. ಜಾತಿಯಾಗಿ ವಿಂಗಡಣೆ ಆಗ್ತಾ ಇದ್ದ ಈ ಹಿಂದೂ ಓಟ್ಗಳು ಎನ್ಮಾಸ್ ಆಗಿ NDA ಪರವಾಗಿ ಬಿದ್ದಿರೋದಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿಂದೂ ಮತ ಸಮೀಕರಣದಿಂದಾಗಿಯೇ NDAಗೆ ಮೇಲುಗೈ, ಅದರಲ್ಲೂ ಬಿಜೆಪಿ ಆಸ್ ಅ ಪಾರ್ಟಿ, ಬಿಜೆಪಿಗೂ ಕೂಡ ಈ ಪ್ರಮಾಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳಿಕ್ಕೆ ಬಹುಶಃ ಹಿಂದೂ ಓಟ್ಗಳು ಕ್ರೋಢೀಕರಣವಾಗಿ ಬಿದ್ದಿರೋದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿ. ಯಾದವರ ನಾಡಿನಲ್ಲೂ ಕೂಡ ಲಾಲು ಕುಟುಂಬ ಗೆಲುವನ್ನ ಸಂಪಾದನೆ ಮಾಡಲಿಕ್ಕೆ ಪರದಾಡ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರ ಇಬ್ಬರು ಮಕ್ಕಳು ರಾಘವ್ ಅವರೇ, ಒಂದ್ ಕಡೆಯಲ್ಲಿ ತೇಜ್ ಪ್ರತಾಪ್, ಮತ್ತೊಂದು ಕಡೆಯಲ್ಲಿ ತೇಜಸ್ವಿ ಯಾದವ್, ಇಬ್ಬರೂ ಕೂಡ ಗೆಲ್ಲಲಿಕ್ಕೆ ಪ್ರಯಾಸ ಪಡುವಂತಹ ಪರಿಸ್ಥಿತಿ. ಹೌದು ನೋಡಿ, ಈಗ ECಯಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಬಿಜೆಪಿಯ ಸತೀಶ್ ಕುಮಾರ್ ಅವರು 35,635 ವೋಟ್ಗಳನ್ನು ಪಡೆದಿದ್ದಾರೆ. ತೇಜಸ್ವಿ ಯಾದವ್ 33,347, ಹೆಚ್ಚು ಕಮ್ಮಿ 2,25,000 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. ಅಂದ್ರೆ ಈ ಸಲ RJDಯ ಪರಿಸ್ಥಿತಿ ಏನು ಅನ್ನೋದ್ರ ಒಂದು ಸೂಚನೆ ಇದು. RJD ಕೂಡ ಡೆಸಿಮೇಟ್ ಆಗ್ತಾ ಇದೆ ಈ ಎಲೆಕ್ಷನ್ ಅಲ್ಲಿ. ಇಲ್ಲಾಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯೇ ಅದು ಲಾಲು ಕುಟುಂಬದ ಭದ್ರಕೋಟೆ. ಅಲ್ಲಿ ಹಿಂದೆ ಕೂಡ 2015 ಚುನಾವಣೆಯಲ್ಲೂ ಕೂಡ ತೇಜಸ್ವಿ ಯಾದವ್ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು ಅವರು. ಬಟ್ ಈ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಸೊ ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಯಾವ ರೀತಿ ಸಾಗ್ತಾ ಇದೆ, ಮತ್ತೆ RJD ಓವರ್ ಆಗಿ ಅವ್ರಿಗೇನು ಸಂಘಟನಾತ್ಮಕವಾಗಿ ಸಮಸ್ಯೆ ಆಯ್ತಾ, ಕಾಂಗ್ರೆಸ್ ಜೊತೆ ಸಮಸ್ಯೆ ಆಯ್ತಾ, ಅಥವಾ ಇದು ಗುಡ್ ಗವರ್ನೆನ್ಸ್ ಅನ್ನು ಇಚ್ಕೊಂಡು ಜನ ವೋಟ್ ಮಾಡಿರೋದನ್ನಂತ ನಾವು ವಿಶ್ಲೇಷಣೆ ಮಾಡ್ಬೋದು. ಬಹುಶಃ ನನಗೆ ಅನಿಸುವ ಪ್ರಕಾರ ನಿತೀಶ್ ಕುಮಾರ್ ಅವರಿಗೆ ಕೊನೆ ಚಾನ್ಸ್ ಕೊಡಬೇಕು, ಮತ್ತು ಅವರ ಸೋಷಿಯಲ್ ಸ್ಕೀಮ್ಸ್ ಏನಿದೆ ಅದನ್ನು ಜನ ನಿಚ್ಕೊಂಡಿದ್ದಾರೆ. ಮತ್ತೆ ಈ ಸರ್ಕಾರಕ್ಕೆ ಬ್ಯಾಗೇಜ್ ಇಲ್ಲ. ವಿಪಕ್ಷಗಳಿಗೆ ಈ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿಕ್ಕೆ, ಅವರ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಅವರು ಸ್ಟ್ರಾಟಜಿಕ್ ಆಗಿ ಸೋತಿದ್ದಾರೆ. ಹಾಗಾಗಿ ಅವರನ್ನ ಪರ್ಸನಲ್ ಆಗಿ ಕಮೆಂಟ್ ಮಾಡೋದು, ನಿತೀಶ್ ಕುಮಾರ್ಗೆ ಮಾನಸಿಕವಾಗಿ ಸರಿ ಇಲ್ಲ, ನಿತೀಶ್ ಕುಮಾರ್ ಹೆಲ್ತ್ ಸರಿ ಇಲ್ಲ ಅಂತೇಳಿ. ಅದನ್ನ ಬಿಟ್ಟು ಬೇರೆ ವಿಷಯದಲ್ಲಿ ನೀವು ನಿತೀಶ್ ಕುಮಾರನ್ನ ಏನ್ ಟಾರ್ಗೆಟ್ ಮಾಡಿದ್ದೀರಿ? ಬಡತನ ಇದೆ, ಹೌದು ಬಡತನ ಇದೆ, ಬಡತನ ನಿವಾರಣೆ ಮಾಡ್ಲಿಕ್ಕೆ ಲಾಲು ಪ್ರಸಾದ್ 15 ವರ್ಷ ಏನ್ ಮಾಡಿದ್ರೆ ಹಾಗಾದ್ರೆ? ಅದನ್ನು ಜನ ಕೇಳ್ತಾರೆ. ಜಂಗಲ್ ರಾಜನ್ನ ಬಿಲ್ಟ್ ಮಾಡಿದ್ ಬಿಟ್ರೆ ನೀವು ಬಡತನ ನಿವಾರಣೆಗೆ ನೀವೇನ್ ಮಾಡಿದ್ರಿ? ನೀವು ನಿಮ್ಮ ಸರ್ಕಾರದಲ್ಲಿ ಯಾದವರನ್ನ ಬೆಳೆಸಿ ಬಿಟ್ರೆ EBC ಅವರನ್ನ ಅಥವಾ ಯಾದವೇತರ OBCಗಳನ್ನು ಎಷ್ಟು ಬೆಳೆಸಿದ್ರಿ? ಜನ ಕೇಳ್ತಾರೆ ಅದನ್ನ. ಸೊ ಹಾಗಾಗಿ ನಿತೀಶ್ ಕುಮಾರ್ ತಮ್ಮ ಜಾತಿಯನ್ನ ಮೀರಿ ಬೆಳೆದ್ರು. ಅವರು ಕೇವಲ ಕುರ್ಮಿ ಸಮುದಾಯದ ನಾಯಕ ಆಗಿರಲಿಲ್ಲ, ಅವರನ್ನ ಎಲ್ಲಾ ಜಾತಿಯವರು ಒಪ್ಕೊಂಡ್ರು. ಈವನ್ ಮುಸ್ಲಿಮ್ಸ್ ಕೂಡ ನಿತೀಶ್ ಕುಮಾರ್ ಅವರನ್ನ ಮೆಚ್ಕೊಂಡ್ರು. ಯಾಕೆಳಿದ್ರೆ ಅವರೊಬ್ಬರು ಸೋಷಿಯಲಿಸ್ಟ್ ಲೀಡರ್, ಸಮಾಜವಾದಿ ನಾಯಕ. ಯಾವತ್ತೂ ಕೂಡ ಜಾತಿ ಧರ್ಮದ ಅಡಿಯಲ್ಲಿ ಇದ್ಕೊಂಡು ರಾಜಕಾರಣ ಮಾಡಿದವರಲ್ಲ. ಹಾಗಾಗಿ ಆ ನಿತೀಶ್ ಕುಮಾರ್ ಅವರ ವರ್ಚಸ್ಸನ್ನ ಮೀರಿ ಬೆಳಿಲಿಕ್ಕೆ ತೇಜಸ್ವಿ ಯಾದವ್ಗೆ ಸಾಧ್ಯ ಆಗಿಲ್ಲ. ಅದು ಈ ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ತಮ್ಮ ಮಗನನ್ನ ಮುಂದೆ ಇಟ್ಟು ರಾಜಕೀಯದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಲಾಲು ಪ್ರಸಾದ್ ಅವರು ಈ ಚುನಾವಣೆಯಲ್ಲಿ ರಾಬರಿ ದೇವಿಯ ಪ್ರಯತ್ನ ಮಾಡಿದ್ದಾರೆ, ಆದರೆ ಅದು ಸಾಧ್ಯ ಆಗಿಲ್ಲ. ಹಾಗಂತ ಈ ಚುನಾವಣೆ ಫಲಿತಾಂಶದಿಂದಲೇ ತೇಜಸ್ವಿ ಯಾದವ್ ಭವಿಷ್ಯ ಮುಗ್ದೋಯ್ತು ಅಂತಲ್ಲ. ಯಾಕೆ ಹೇಳಿದ್ರೆ ಇದು ನಿತೀಶ್ ಕುಮಾರ್ ಅವರ ಕೊನೆ ಚುನಾವಣೆ. ಈ ಚುನಾವಣೆ ನಂತರ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತ ನನಗೆಂತ ಅನ್ಸಿಲ್ಲ.